ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಇದುವರೆಗೂ ಮಾಡಿರುವ ಸಾಧನೆಗಳನ್ನು ನೆನಪಿಸಿಕೋ. ಅವುಗಳಿಗೆ ಕೃತಜ್ಞತೆಯನ್ನು ನೀಡು. ಸಾಧನೆಗೆ ಹಲವಾರು ರೂಪಗಳಿವೆ. ನೀನು ಸಾಧನೆ ಎಂದು ಅಂದುಕೊಳ್ಳುವುದು ಬೇರೆಯವರಿಗೆ ಹಾಗೆ ಅನಿಸದೇ ಇರಬಹುದು. ಸಾಧನೆಯ ಅರ್ಥ ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ. ಏನೇ ಮಾಡಿದರೂ ಸಂತೋಷವಾಗಿರು, ನೆಮ್ಮದಿಯಾಗಿರು. ನೀನು ಮಾಡಬೇಕಾದ ಕರ್ತವ್ಯವನ್ನು ನ್ಯಾಯವಾಗಿ, ಪ್ರಾಮಾಣಿಕವಾಗಿ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದರೆ, ನಿನ್ನ ಕೆಲಸದಿಂದ ಎಲ್ಲರಿಗೂ ಸಂತೋಷ ಸಿಗುವ ಹಾಗಿದ್ದರೆ, ಎಂಥ ಜನರ ಮಧ್ಯೆ ಇದ್ದರೂ ತನ್ನ ಒಳ್ಳೆಯತನವನ್ನು ಕಳೆದುಕೊಳ್ಳದೇ ಇದ್ದರೆ ಅದನ್ನು ಸಾಧನೆ ಎಂದೇ ಹೇಳಬಹುದು. ಬೇರೆಯವರನ್ನು ಕಂಡು ಅವರ ಜೀವನವನ್ನು ನಿನ್ನ ಜೀವನಕ್ಕೆ ಹೋಲಿಸಬೇಡ. ನೀನು ಅನನ್ಯ. ನಿನ್ನ ಪ್ರತಿದಿನವೂ ಸಾಧನೆಯೇ. ನೀನು ಮಾಡುವ ಎಲ್ಲ ಒಳ್ಳೆಯ ಕಾರ್ಯಗಳು ಸಾಧನೆಯೇ ಆಗುತ್ತದೆ. ನಾನು ನಿನ್ನ ಆಸೆಗಳನ್ನು ಪೂರೈಸುತ್ತೇನೆ. ನಿನಗೆ ಸಿಕ್ಕಿರುವ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಮಾತ್ರವೇ ಇರಲಿ. ನನ್ನ ಮಗುವೆ, ನಿನ್ನ ಜೀವನವನ್ನು ಹೃದಯಪೂರ್ವಕವಾಗಿ, ಯಾವ ವ್ಯಸನವಿಲ್ಲದೆ, ಯಾವ ಅಪೇಕ್ಷೆಯೂ ಇಲ್ಲದೆ, ಜೀವನದ ಮೇಲೆ ಯಾವ ದೂರುಗಳಿಲ್ಲದೆ ಸ್ವೀಕರಿಸು. ಎಲ್ಲವೂ ನಿನ್ನ ಪ್ರಕಾರವೇ ನಡೆಯುತ್ತಿದೆ. ನಿನಗೆ ಆಶ್ಚರ್ಯವಾಗುವಷ್ಟು ಯಶಸ್ಸು ನಿನಗೆ ಸಿಕ್ಕೇ ಸಿಗುತ್ತದೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.